ಕಳೆದ 3 ದಿನದಿಂದ ಸಿನಿಪೋಲಿಸ್, ಬಿಗ್ ಸಿನಿಮಾ ಎಲ್ಲ ಚಿತ್ರ ಟಾಕೀಸ್ ಜಾಲದಿದ್ರು ಟಿಕೆಟ್ ಮಾತ್ರ ಸಿಗ್ಲಿಲ್ಲ. ಕೊನೆಗೆ ಸಿಕ್ಕಿದ್ದು ಇಲ್ಲಿ ಸುಚಿತ್ರದಲ್ಲಿ. ಏನು ಯಾವ ಚಿತ್ರ ಅಂತ ಕೇಳ್ತಾ ಇದ್ರ? ಬನ್ನಿ ನೋಡ್ಕೊಂಬರೋಣ ಯಾವ ಚಿತ್ರ ಅಂತ ನಿಮಗೆ ಹೇಳ್ಬಿಡ್ತೀನಿ. ಅದೇ ರೀ, ಸೂ ಫ್ರಮ್ ಸೋ. ಹೌದಾ? ಯಾವ್ದಿದು ಸ್ನೇಹಿತರೆ? ಇಲ್ಲಿ ಬನ್ನಿ, ನಾನು ಸುಚಿತ್ರಕ್ಕೆ ಬಂದಿದ್ದೀನಿ. ಅಂತೂ ಇಂತೂ ನಮಗೆ ಸಿಕ್ಕಿದ್ದು ಟಿಕೆಟ್ ಕೊನೆಗೂ ಸಿಕ್ಕಿತು. ಅಲ್ಲಿ ನೋಡಿ ಎಲ್ಲ ಹೌಸ್ಫುಲ್ ಆಗಿ ತೋರಿಸ್ತಾ ಇದೆ. ಇದು ಮೊನ್ನೆ ತಾನೇ ಬಿಡುಗಡೆ ಆಗಿರುವ ಸೂ ಫ್ರಮ್ ಸೋ ಅಂದ್ರೆ ಸುಲೋಚನಾ ಫ್ರಮ್ ಸೋಮೇಶ್ವರ ಚಿತ್ರಕ್ಕೆ ನಾವು ಬಂದಿದ್ದೀವಿ ಫ್ರೆಂಡ್ಸ್. ಯಾವ ತರ ಇದೆ, ಹೇಗಿದೆ ಅನ್ನೋದನ್ನ ತುಂಬಾ ಜನ ಹೇಳಿದ್ರು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಅಂತೂ ಕೇಳಿದ್ರು, ಇನ್ನೂ ಹೋಗ್ಲಿಲ್ವಾ ಅಂತ ಹೇಳಿ. ಹಾಗೆ ನೋಡ್ಕೊಂಡು ಬಂದ್ಬಿಡೋಣ ಅಂತ ಬಂದಿದೀವಿ. ಎಸ್, ನೋಡಿದ್ಮೇಲೆ ನಿಜ ಅನಿಸ್ತು ಸ್ನೇಹಿತರೆ. ಕಾಮಿಡಿಗೆ, ನಗೋಕೆ ಡಬಲ್ ಮೀನಿಂಗ್ ಡೈಲಾಗೇ ಬೇಕಂತಿಲ್ಲ. ಒಂದು ಅಪಹಾಸ್ಯವಿಲ್ಲದ ಸಹಜವಾದ ನವಿರಾದ ಹಾಸ್ಯ, ಸ್ವಲ್ಪ ಸೆಂಟಿಮೆಂಟ್, ಅದು ಇಂಟರ್ವೆಲ್ ಆದ್ಮೇಲೆ ಹಾಸ್ಯ ಪ್ರಧಾನವಾದ ಮಂಗಳೂರು ಕನ್ನಡದ ಚಿತ್ರ. ಎಲ್ಲ ಕಲಾವಿದರು ಸಹಜ ಅಭಿನಯ, ಯಾವುದೇ ರಕ್ತಪಾತ ಇಲ್ಲ, ಹೀರೋ ಹೀರೋಯಿನ್ ಎಂಟ್ರಿ ಇಲ್ಲ, ಹಾಗೆ ಖಳನಾಯಕ ಕೂಡ ಇಲ್ಲ. ಯಾವುದೇ ಮುಖ್ಯ ಪಾತ್ರ ಇಲ್ಲ, ಹಾಗಂತ ಎಲ್ಲ ಪಾತ್ರವು ಮುಖ್ಯವೇ ಅನ್ನುವಷ್ಟು ಸಹಜವಾದ, ಡಬಲ್ ಮೀನಿಂಗ್ ಇಲ್ಲದ ಡೈಲಾಗ್, ಕಾಸ್ಟ್ಲಿ ಕಾಸ್ಟ್ಯೂಮ್ ಇಲ್ಲ. ಇಂಥದ್ರಲ್ಲಿ ಕಾಸ್ಟ್ಲಿ ಕಾಸ್ಟ್ಯೂಮ್ ಅಂದ್ರೆ ರಾಜ್ ಬಿ ಶೆಟ್ಟಿ ಅವರದು, ಮತ್ತೆಲ್ಲರದು ಲುಂಗಿ ಶರ್ಟ್. ಅದೇ ಇನ್ನು ಇಷ್ಟ ಆಗೋದು ಇಲ್ಲಿ ಸಣ್ಣ ಸ್ಟೋರಿ, ಕರಾವಳಿಯ ಡೈಲಾಗ್, ಜೀವನ ಶೈಲಿ. ಕಲಾವಿದರು ಕೆಲವರು ಹೊಸಬರು, ಇನ್ನು ಕೆಲವರು ಕಾಂತಾರದಲ್ಲಿದ್ದವರು. ಅದೇ ರಾಂಪ, ಬುಳ್ಳ, ಹೀಗೆ ಒಂದಿಷ್ಟು ಮನಸಾರೆ ನಕ್ಕಿದ್ದು ಸುಳ್ಳಲ್ಲ. ಕೊಟ್ಟ ಹಣಕ್ಕಿಂತ ನಕ್ಕಿದ್ದೇ ಜಾಸ್ತಿ. ಸಮಯ ಹೊಂದಿಸಿಕೊಂಡು ಥಿಯೇಟರ್ಗೆ ಹೋಗ್ಬನ್ನಿ. ಸುಲೋಚನಾ ಫ್ರಮ್ ಸೋಮೇಶ್ವರ. ಇಂತಹ ಕಾಮಿಡಿ ಚಿತ್ರಗಳು ಮತ್ತಷ್ಟು ಬರಲಿ, ಹಾಗೆ ನಮ್ಮನ್ನೆಲ್ಲ ದೈವ ದೇವದ ಚಿತ್ರಗಳು ಒಂದಿಷ್ಟು ಬರಲಿ. ಒಂದು ಒಳ್ಳೆಯ ಚಿತ್ರ ಕೊಟ್ಟ ಹೊಸಬರ ತಂಡಕ್ಕೆ ಥ್ಯಾಂಕ್ ಯು. ಶುಭವಾಗ್ಲಿ.